ಒಂದು ಸಿನಿಮಾ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಕೂಡ ಹೇಳಿದ್ರಿ. ಅದ್ರ ಜೊತೆ ಇನ್ನೊಂದು ವಿಚಾರ ಮಾತಾಡಿದ್ರಿ ಅಂತಂದ್ರೆ ಪ್ರಥಮ್ ಹೇಳಿದ್ರು ರಮ್ಯ ಹಾಕಿರೋ ಚಪ್ಪಲ್ಲು 2 ಲಕ್ಷ ಆ ಥರ ಅಂತ. ನೀವು ನಮ್ಮ ಬಾಸ್ ಟಿವಿಗೆ ಒಂದು ಇಂಟರ್ವ್ಯೂ ಕೊಟ್ಟಾಗ ನೀವು ಕೂಡ ಹೇಳಿದ್ರಿ ದರ್ಶನ್ ಅವರು ಒಂದು ಟೀ-ಶರ್ಟ್ ಹಾಕ್ತಾರೆ, ಅದು ಬ್ರ್ಯಾಂಡ್ ಯಾವುದೋ ಬೇರೆ ಇದೆ, ಮಾರ್ಸಿಲವ ಸ್ಟಾರ್ಟಿಂಗ್ ಪ್ರೈಸೇ 30 ಅದೇ ಹೇಳಿದ್ರಿ. ಆ ಒಂದು ರೀಲು ಕೂಡ ನಿಮಗೆ ನೋಡಿರ್ಬೋದು, ಸಾಕಷ್ಟು ವೈರಲ್ ಆಗಿತ್ತು. ಇನ್ನು ಒಂದು ಕಡೆ ಹೌದು ಅದು ಬಾಸ್ ಆ ಥರ ಬ್ರ್ಯಾಂಡೆಡ್ ಹಾಕ್ತಾರೆ, ಕಾಸ್ಟ್ಲಿದೆ ಹಾಕೋದನ್ನ ಒಂದು ವರ್ಗ ಇದ್ರೆ, ಇನ್ನೊಂದು ಏನು ಮಾಡಿದ್ರೆ ಏನು ಪ್ರಯೋಜನ ಆಯಿತು, ಕೊಲೆ ಮಾಡಿ ಜೈಲಿಗೆ ಹೋದ್ರು ನಾವು ಒಂದು ವರ್ಗ ಕೂಡ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಏನಾದರೂ ಲಿಂಕ್ ಆಗುತ್ತಾ ಏನು ಇದು? ಅವ್ರು ಹಾಕಿದ್ರು ಬಿಡಿ, ನಮ್ಮ ಸಿಂಪಲ್ ಆಗಿ ಹಾಕೋರೆ ಇವಾಗ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಅನ್ಬೋದು. ಹೌದು ಸಿಂಪಲ್ ಆಗಿ ಹಾಕ್ತಾರೆ, ನೀವು ದರ್ಶನ್ ಅವ್ರು ನೋಡಿರ್ಬೋದು, ಹಾಕಿರ್ತಾರೆ, ಬ್ರ್ಯಾಂಡು ಹಾಕಿರ್ತಾರೆ. ಸೊ ಇದನ್ನ ಈ ಪ್ರಕರಣಕ್ಕೆ ತಳಕು ಹಾಕ್ತಾರಲ್ಲ ಯಾಕೆ ಸರ್? ಅಂದರೆ ನಾನು ಅದನ್ನೇ ಹೇಳಿದ್ದು, ಅಂದರೆ ಆ ಥರದಲ್ಲಿ ಕಂಪೇರ್ ಮಾಡೋಕೆ ಹೋಯ್ತು ಅಂತ ಹೇಳಿದ್ರೆ ಅದ್ರ ಅಪ್ಪನಂಗೆ ಹಾಕಿರ್ತಾರೆ ದರ್ಶನ್ ಸರ್. ಬಟ್ ಅವರೆಲ್ಲೂ ತೋರಿಸ್ಕೊಳಕ್ಕೆ ಹೋಗಲ್ಲ ಸರ್. ಈಗ ಈಗ ನಾನು ಇಂಟರ್ವ್ಯೂಗಳು ಕೊಟ್ಟಿದ್ದೀನಿ ಸುಮಾರು. ಈಗ ನನಗೆ ಸಿಕ್ಕಿದಾಗ 100% ಹೇಳ್ತಾರೆ, ಏನಕ್ಕೋ ಈ ಥರದ್ದೆಲ್ಲ ಬ್ರ್ಯಾಂಡ್ಗಳು ಇದು ಹೆಸರುಗಳೆಲ್ಲ ಏನಕ್ಕೆ. ಅದು ಏನು ಗೊತ್ತಾ ಸರ್, ಒಬ್ಬೊಬ್ಬರಿಗೆ ಒಂದು ಪ್ಯಾಷನ್ ಅಂತ ಇರುತ್ತೆ ಸರ್. ಒಬ್ಬರಿಗೆ ಫಾರ್ಮಲ್ಸ್ ಬಟ್ಟೆಗಳೇ ಹಾಕಬೇಕು ಅಂತ ಇರುತ್ತೆ, ಇನ್ನು ಕೆಲವ್ರಿಗೆ ಟಿ-ಶರ್ಟು ಜೀನ್ಸ್ ವೇರ್ ಮಾಡೋದೇ ಇಷ್ಟ ಇರುತ್ತೆ, ಮತ್ತು ಒಂದಷ್ಟು ಕಲೆಕ್ಷನ್ಸ್ಗಳು ಮಾಡೋದು ಇಷ್ಟ ಇರುತ್ತೆ. ಇವಾಗ ನೋಡಿ, ನಾನಿರೋ ಫೀಲ್ಡೇ ಅದೇ ಫೀಲ್ಡು. ಈ ಕಡೆ ಸಿನಿಮಾದಲ್ಲೂ ಇದ್ದೀನಿ, ಈ ಕಡೆ ಜಿಮ್ ಫೀಲ್ಡಲ್ಲೂ ಇದ್ದೀನಿ, ಅದು ಬಿಟ್ಟು ಈ ಬಟ್ಟೆ ಬಿಸ್ನೆಸ್ಸಲ್ಲೂ ಇದ್ದೀನಿ. ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳೇ ಸೇಲ್ ಮಾಡೋದು. ಈಗ ಡೆವಿಲ್ ಸಿನಿಮಾ ದರ್ಶನ್ ಸರ್ ಮಾಡ್ತಾ ಇದ್ದಾರೆ, ಅದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಇದೇ ಥರದ ಮೆಟೀರಿಯಲಲ್ಲೇ ಮಾಡಿರೋದು. ಇದು DNG ಬ್ರ್ಯಾಂಡ್. ಇದು 1,28,000 ರೂಪಾಯಿ ಟಿ-ಶರ್ಟ್. ಇದು